ವಾರ್ತೆಗಳ ವಿವರ. ಗೃಹಲಕ್ಷ್ಮಿ ಯೋಜನೆ ಕುರಿತು ಸಿಎಜಿ ವರದಿಯಲ್ಲಿ ಉಲ್ಲೇಖವಾಗಿರುವ ಅಕ್ರಮಗಳ ಕುರಿತು ಎಸ್ಐಟಿ ತನಿಖೆ ಆಗಬೇಕಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಆಗ್ರಹಿಸಿದರು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಆಡಳಿತ ಎಂದರೆ ಕಲೆಕ್ಷನ್, ಕಮಿಷನ್, ಭ್ರಷ್ಟಾಚಾರ ಎಂದು ಟೀಕಿಸಿದ ಅವರು, ಸಿಎಜಿ ವರದಿ ಪ್ರಕಾರ 19,070 ಫಲಾನುಭವಿಗಳ ಹೆಸರಿನಲ್ಲಿ ಸುಮಾರು 60 ರಿಂದ 70 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಒಟ್ಟು 3,03,000 ಕಂತುಗಳು ಒಂದೇ ಬ್ಯಾಂಕ್ ಖಾತೆಗೆ ಜಮೆಯಾಗಿವೆ. ಒಂದೇ ತಿಂಗಳಿನಲ್ಲಿ 8,995 ಕಂತುಗಳು ಪುನರಾವರ್ತನೆಯಾಗಿ ಜಮೆಯಾಗಿರುವ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದರು. ಇನ್ನು ಸುಮಾರು 1.8 ಲಕ್ಷ ಮೃತಪಟ್ಟ ವ್ಯಕ್ತಿಗಳ ಖಾತೆಗಳಿಗೆ 5.79 ಲಕ್ಷ ಕಂತುಗಳ ಮೂಲಕ ಸುಮಾರು 116 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಸತ್ತವರ ಖಾತೆಗೆ ಹಣ ಹೋಗಿದ್ರೆ ಅದು ಯಾರಿಗೆ ತಲುಪಿತು? ಆ ಹಣವನ್ನ ಸರ್ಕಾರ ಹೇಗೆ ವಾಪಸ್ ಪಡೆಯಲಿದೆ ಎಂಬ ಪ್ರಶ್ನೆಯನ್ನ ಎತ್ತಿದರು. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಇರದ ವಸ್ತುವೇ ಇಲ್ಲ ಎಂದು ಆರೋಪಿಸಿದ ಅವರು, ಬೆಳಿಗ್ಗೆ ಕುಡಿಯುವ ಹಾಲಿನಿಂದ ಹಿಡಿದು ಜನನ ಮರಣ ಪತ್ರ, ಸಬ್ ರಿಜಿಸ್ಟರ್ ಕಚೇರಿ ಸೇವೆಗಳು, ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಸೇರಿದಂತೆ ಎಲ್ಲೆಡೆ ದರ ಹೆಚ್ಚಳವಾಗಿದೆ ಎಂದರು. ಇನ್ನು ಸರ್ಕಾರದ 1000 ದಿನಗಳ ಆಡಳಿತದಲ್ಲಿ 1000 ಹಗರಣಗಳು ನಡೆದಿವೆ ಎಂದು ಆರೋಪಿಸಿದ ಅವರು, ಭ್ರಷ್ಟಾಚಾರ ಕಾಂಗ್ರೆಸ್ ಆಡಳಿತದ ಗುರುತಾಗಿದೆ ಅಂತ ಟೀಕಿಸಿದರು. ಬಂದಿದೆ ಅಂತ ನೋಡ್ಬೋದು. ಒಂದು ಕಲೆಕ್ಷನ್, ಒಂದು ಕಮಿಷನ್, ಇನ್ನೊಂದು ಕರಪ್ಷನ್, ಇನ್ನೊಂದು ಕ್ರೈಸಿಸ್, ಇನ್ನೊಂದು ಕೊಲ್ಯಾಪ್ಸ್. ಕಲೆಕ್ಷನ್ ಅಂತ ಹೇಳ್ಬೋದು. ಕಲೆಕ್ಷನ್ ಅಂದರೆ ಆಡು ಮೊಟ್ಟದ ಸೊಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಏರದ ಪದಾರ್ಥಗಳೇ ಇಲ್ಲ ಅಂತ ಹೇಳಿ. ಈ ಕಲೆಕ್ಷನಲ್ಲಿ ಬೆಳಿಗ್ಗೆ ಎದ್ದು ಕುಡಿಯುವಂಥ ಹಾಲಿಂದ ಇನ್ನೊಂದು ಹಾಲು ತನಕನೂ ರೇಟ್ ಜಾಸ್ತಿ ಆಗಿದೆ. ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ ತನಕನೂ ರೇಟು ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟ್ರೇಷನ್ಗೆ ಆಫೀಸ್ಗೆ ಹೋದರೆ ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ನಮಗೆ ಗೊತ್ತಿದೆ. ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂದರೆ ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿದೆ. ಹಾಗಾಗಿ ಕಲೆಕ್ಷನಲ್ಲಿ ನಂಬರ್ 1 ಅಂದರೆ ಕಾಂಗ್ರೆಸ್. ಎರಡನೇದು ಕರಪ್ಷನ್. ಏನು 1000 ದಿನಗಳ ಆಚರಣೆ ಮಾಡಿದ್ರು, ಈ 1000 ದಿನಕ್ಕೆ 1000 ಹಗರಣವನ್ನು ನಾವು ನೋಡ್ಬೋದು. ಆ ಹಗರಣಗಳಲ್ಲಿ ಇನ್ನೊಂದು ಪಟ್ಟಿಯನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 3ನೇ ಸಿ ಕಮಿಷನ್. ಪೇ ಸಿ ಎಮ್ ಅಂತೇನು ನಮ್ಮ ಮೇಲೆ 40% ಅಂತೇಳಿ ಹೇಳಿದ್ರು, ಇವತ್ತು ಅಧಿಕಾರಿಗಳೇ ಹೇಳುವಂಥ ಪರಿಸ್ಥಿತಿ ಬಂದರೆ 63% ಅಂತ. ಸುಮ್ಮನೆ ತಮಾಷೆಗೆ ಯಾರಿಗೋ ಹೇಳ್ತಾ ಇದ್ರೆ 65%, ಅಲ್ಲ 65 ಅಲ್ಲ 63 ಅಂತ ಅಂಕಿಅಂಶನ ಹೇಳೋ ಮಟ್ಟಕ್ಕೆ ಇವತ್ತು ಕಮಿಷನ್ ದಂಧೆ ಇದೆ. ಕ್ರೈಸಿಸ್. ಒಬ್ಬೊಬ್ಬ ಮಗು ಹುಟ್ಟಿದ್ರು ಇವತ್ತು ಅವ್ರ ಮೇಲೆ ಸುಮಾರು 1.5 ಲಕ್ಷ ತಲೆ ಮೇಲೆ ಸಾಲದ ಭಾರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕಂಡಂಥ 21ನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 21 ಜನ ಮುಖ್ಯಮಂತ್ರಿಗಳನ್ನ, ಅಂದರೆ ಒಬ್ಬರು 3 ಸಲ ಆಗ್ಬೋದು, 2 ಸಲ ಆಗಿರ್ಬೋದು, ಆ ಥರ 21 ಜನದಲ್ಲಿ ಸುಮಾರು ನಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಆ 3 ವರ್ಷದಲ್ಲಿ ನಾವು ನೋಡೋದಿಷ್ಟೇ. ಕಾಂಗ್ರೆಸ್ ಅಂದರೆ CON, ಸಿಯಿಂದ ಶುರುವಾಗ್ತದೆ. ಆ ಸಿಯಿಂದ ಯಾವ್ಯಾವ ಸಿಗಳು ಬಂದಿದೆ ಅಂತ ನೋಡ್ಬೋದು. ಒಂದು ಕಲೆಕ್ಷನ್, ಒಂದು ಕಮಿಷನ್. 19 ಜನ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಹೊರತುಪಡಿಸಿ 19 ಜನರು ಮಾಡಿರುವಂಥ ಸಾಲ 54% ಆದರೆ, 46% ಆದರೆ ಸಿದ್ದರಾಮಯ್ಯ ಅವರು ಮಾಡಿದ್ದು ಸಾಲ 54% ಅಂತ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಕೊಲ್ಯಾಪ್ಸ್ ಅಂತ ಹೇಳಿದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕೊಲ್ಯಾಪ್ಸ್ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋವಂಥ ಸಂಶಯ ಬರುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತ ಇದೆ ಅಂತ ಹೇಳಿ. ಇವತ್ತು ಏನು ಪಂಚ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಡಳಿತಾತ್ಮಕ ವೈಫಲ್ಯಗಳು ಮತ್ತು ಬಹುಕೋಟಿ ಅಕ್ರಮಗಳು ನಡೆದಿದೆ ಅನ್ನೋದು ಬೆಳಕಿಗೆ ಬಂದಿದೆ. CAG ವರದಿ ಕೂಡ ಮಾಡಿದ್ದಾರೆ.
ಆಗಸ್ಟ್ 16, 1923 ಜಾರಿಗೆ ಬಂದಿದ್ದು. ಅವಾಗಿಂದ ಹಿಡಿದು ಫಸ್ಟು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದೋಷಗಳಿರ್ಬೋದು ಅನ್ನೋದು ಅಕ್ಸೆಪ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಯಿತು, ನಮಗೆ ನೆಟ್ವರ್ಕಿಂಗ್ ಕೊಲ್ಯಾಪ್ಸ್ ಆಯಿತು, ತೊಗೊಳಕ್ಕಾಗಲಿಲ್ಲ ಅಂತೇಳಿ ಹೊರಗಡೆ ಗುತ್ತಿಗೆದಾರರಲ್ಲಿ ಕಂಪ್ಯೂಟರ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಾಗಲೂ 100 ರಿಂದ 300 ರೂಪಾಯಿ ಕೊಟ್ಟು ತಾಯಂದ್ರೆಲ್ಲ ಎನ್ರೋಲ್ ಮಾಡಿಸಿ ಮಾಡಿದಂಥ ಸಮಯವನ್ನು ನಾವು ನೆನೆಸ್ಕೋಬೋದು. ಅದೇ ರೀತಿ ಸುಮಾರಷ್ಟು ಲೋಪದೋಷಗಳನ್ನು ನಾವು ನೋಡಿದ್ವಿ. ಆ ಲೋಪದೋಷಗಳ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಇಷ್ಟಪಡ್ತೇನೆ. ಆರ್ಥಿಕ ಅಕ್ರಮಗಳ ವಿವರಗಳು ಅಂತ ಹೇಳಿ, ಒಂದೇ ಬ್ಯಾಂಕ್ ಖಾತೆಗೆ ಹಣ ಜಮೆ. ಎಷ್ಟು ಫಲಾನುಭವಿಗಳು ಅಂದರೆ 19,020 ಫಲಾನುಭವಿಗಳಿಗೆ ಸುಮಾರು 60.70 ಕೋಟಿ ಅಂದರೆ 3,03,000 ಪಾವತಿಗಳು ಅಂದರೆ ಕಂತುಗಳು ಹೋಗಿದೆ. ಏನು, ಒಂದೇ ಬ್ಯಾಂಕ್ ಖಾತೆಗೆ ಹಣ ಜಮೆ. ಹೆಂಗಾಗ್ತದೆ ಇದು? ಟೋಟಲ್ಲು 8,995 ಪಾವತಿಗಳು ಅಂದರೆ ಕಂತುಗಳು ಒಂದೇ ತಿಂಗಳಲ್ಲಿ ಮತ್ತೆ ರಿಪೀಟ್ ಆಗಿದೆ. ಒಂದೇ ಅಕೌಂಟು 19,020 ಜನ ಫಲಾನುಭವಿಗಳ ದುಡ್ಡು ಡೆಪಾಸಿಟ್ ಆಗ್ತಿದೆ ಅಂದರೆ ಏನರ್ಥ? 8,995 ಪಾವತಿಗಳು ಮತ್ತೆ ಒಂದೇ ತಿಂಗಳಲ್ಲಿ ರಿಪೀಟ್ ಆಗುತ್ತೆ ಅಂದರೆ ಅದೇ ಅಕೌಂಟಿಗೆ ಜಮೆ ಆಗುತ್ತೆ ಅಂದರೆ ಏನರ್ಥ? ಇನ್ನು ಸ್ಪಷ್ಟತೆ ಸರ್ಕಾರ ಕೊಡಬೇಕು ಅಂತ ಬಯಸ್ತೇನೆ. ಸುಮಾರು 1,08,000 ಜನ